ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇದೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಈಗ ಇದು 2ನೇದು 3ನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳಿಗೆ, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ, ಅದಾನಿ ಅಂಬಾನಿ ಅಂಥವರಿಗೆ IT ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಆಳ್ಮಕ್ಕಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು, ಹೇಗೆ ಅವರಿಗೆ ಬಂಡವಾಳದ ಅವಕಾಶ ಹೆಚ್ಚು ಮಾಡಿಕೊಡ್ಬೇಕು, ಹೇಗೆ ನೀತಿಗಳನ್ನು ಯೋಜನೆಗಳನ್ನು ಅವ್ರ ಪರವಾಗಿ ಮಾಡಬೇಕಾಗಿರೋದೇ ನಡೆದಿರೋದೆ ಹೊರತು ಬೇರೆ ಯಾರಿಗೂ ಈ ಕೇಂದ್ರ ಸರ್ಕಾರ ಇಲ್ಲ. ಇದು ಬರೀ ಕೆಲವು ಬಂಡವಾಳಶಾಹಿಗಳಿಗೆ ಮಾತ್ರ ಇರೋದು. ಕೆಲವೊಂದು ಕಡೆ IT ಅಧಿಕಾರಿಗಳು ಇದ್ದಂತಹ ಸಮಯದಲ್ಲಿ ಅವರು ಗುಂಡಾರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ ಅಂತ. ಸಿ ಅದೇ ಹರಾಸ್ಮೆಂಟ್ ಎಷ್ಟಾಗಿರ್ಬೋದು ನೋಡಿ. ಆ್ಯಂಡ್ ಇಡೀ ಸಾಮಾನ್ಯ ಜನರಿಗೂ ನೋಡಿ ಸರ್, ನೀವು ಎಲ್ಲರೂ ಹೇಳ್ತಾರೆ ಡಿಜಿಟಲ್ ಇಂಡಿಯಾನಲ್ಲಿ ಅದು ಆಗಿದೆ ಇದು ಆಗಿದೆ ಅಂದ್ಬಿಟ್ಟು. ನೀವು ಯಾರೇ ಸಾಮಾನ್ಯ ವ್ಯಕ್ತಿಗೂ ಮಾತಾಡ್ಕೊಂಡು ಕೇಳ್ಕೊಂಡ್ರೂ ಕೂಡ IT ರಿಯಂಬರ್ಸ್ಮೆಂಟ್ಸ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ GST ಬಗ್ಗೆ ಇರ್ಬೋದು, ಎಷ್ಟು ಹರಾಸ್ಮೆಂಟ್ ನಡೆದಿದೆ ತಾವು ಸಾಮಾನ್ಯ ಜನರ ಹತ್ರ ನೀವು ಒಂದು ಸರ್ವೇನೇ ಮಾಡಿಬಿಡಿ, ಹೋಗಿ ಒಂದು ಸಮೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇದು ಕೇಂದ್ರ ಸರ್ಕಾರದ ಇದು ಹೊಸ ಆಯುಧ ಇದೆ ಶ್ರೀಸಾಮಾನ್ಯನಿಗೆ ತೊಂದರೆ ಕೊಡಲಿಕ್ಕೆ. ಇದು ಅದೇ ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು, ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಈಸ್ ಸೇಯಿಂಗ್ ಸೊ, ಏನು ಹೇಳಬೇಕು ಇದಕ್ಕೆ? ಹಿಂದೆ ಇಲ್ಲಿ ಒಂದು ಘಟನೆನೂ ನಡೆದಿದೆ ಅಲ್ಲ, ಅದ್ರದ್ದು ಯಾರೂ ಬಿಚ್ಚಿ ಹೇಳೋಕ್ಕಾಗೋದಿಲ್ಲ. ಬಟ್ ಅದೂ ಹಾಗೇ ಆಗಿದೆ ಅಂತ ಎಲ್ಲರದ್ದು ಅನುಮಾನ ಇದೆ. ಬ್ರದರ್ ಹೇಳಿದರೆ ಸರ್, ಆದರೆ ದೂರಿನಲ್ಲಿ ಆ ಥರದ್ದೇನು ಉಲ್ಲೇಖ ಆಗಿಲ್ಲ ಅನ್ನೋ ವಿಚಾರ. ಈಗ ದೂರು ಕೊಟ್ಟಾಗ ಅದನ್ನು ಉಲ್ಲೇಖ ಮಾಡಿಲ್ಲ IT ಆಫೀಸರ್ಸ್ ಅಂತ. ಇಲ್ಲ, IT ಆಫೀಸರ್ಸಿಗೆ ಕಂಪ್ಲೇಂಟ್ ಕೊಡ್ತಾರಾ? ಈಗೇನು ತನಿಖೆ ಆಗಲಿ. ಈಗ ರಾಯ್ ಅವರು ಕೆಳಮಟ್ಟದಿಂದ ಬೆಳ್ಕೊಂಡು ಬಂದಂಥ ವ್ಯಕ್ತಿ. ಅಂಥ ಏನು ಡೆಸ್ಪರೇಷನ್ ಇತ್ತು ಅಥವಾ ಅಂಥದ್ದೇನು ಹತಾಶರಾಗಿದ್ದರು ಯಾವುದಕ್ಕೆ, ಅಥವಾ ಅಂಥದ್ದೇನು ಮನಸ್ಸಿಗೆ ನೊಂದ್ಕೊಂಡಿದ್ರು? ನಾನು ಓದಿರೋ ಪ್ರಕಾರ ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಜನರಿಗೆ ಸಲಹೆ ಕೊಡ್ತಾಯಿದ್ರು ಅಂತ ನಾನು ಓದಿದೆ ಪೇಪರ್ನಲ್ಲಿ ಇವತ್ತು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ, ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು? ಏನು ಸಾಂಸಾರಿಕ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರದ್ದೇ ಕುಟುಂಬದವರು IT ED ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ಬಟ್ ದಿಸ್ ಈಸ್ ಗೋಯಿಂಗ್ ಆನ್ ಥ್ರೂ ಔಟ್ ದ ಕಂಟ್ರಿ. IT ಆಫೀಸರ್ಸ್ ಈಗ ಅವ್ರನ್ನೂ ತನಿಖೆಗೆ ಒಳಪಡಿಸ್ಬೇಕಾಗತ್ತೆ, ಖಂಡಿತವಾಗಿ ಮಾಡಬೇಕಾಗತ್ತೆ. ಈಗ ಕ್ರೈಮ್ ಸೀನ್ನಲ್ಲಿ ಅವ್ರು ಇದ್ರಲ್ವಾ, ಯಾವಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ಪ್ರಮೈಸಸ್ನಲ್ಲಿದ್ದರು, ಅದೇ ಮನೆಯಲ್ಲಿದ್ದರು. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ಅದು ಅವ್ರ ಕಚೇರಿದವ್ರು ಇರ್ಬೋದು, IT ಕಚೇರಿದವ್ರು ಇರ್ಬೋದು, ಖಾಸಗಿ ಕಚೇರಿದವ್ರು ಇರ್ಬೋದು.